ಟೀಮ್ ಇಂಡಿಯಾದ ಬೆಳವಣಿಗೆ. ಟೀಮ್ ಇಂಡಿಯಾದ ನೀಲಿ ಜರ್ಸಿಯಲ್ಲಿ ಸೆಹ್ವಾಗ್ ಮತ್ತು ದ್ರಾವಿಡ್ ಎಂಬ ಹೆಸರುಗಳು ಇದೀಗ ಒಟ್ಟಿಗೆ ಕಾಣಿಸ್ಕೊಳ್ತಾ ಇವೆ ಅಂತೆ. ಹಾಗಾದರೆ ವಾಪಸ್ ಬಂದ್ಬಿಟ್ರಾ? ಅವರ ಮಕ್ಕಳು ಏನಾದರೂ ಬಂದ್ರ? ಏನಾಯಿತು ಟೀಮ್ ಇಂಡಿಯಾದಲ್ಲಿ? ಕ್ವಿಕ್ ಆಗಿ ನೋಡ್ತಾ ಹೋಗೋಣ. ಸೆಹ್ವಾಗ್ ದ್ರಾವಿಡ್ ಜೋಡಿ ವಾಪಸ್ ಆಗಿರೋದು. ಅಂಡರ್ 19 ತಂಡಕ್ಕೆ ಆರ್ಯವೀರ್ ಸೆಹ್ವಾಗ್ ಮತ್ತು ಅನ್ವಯ್ ದ್ರಾವಿಡ್ ಆಯ್ಕೆಯಾಗಿದ್ದಾರೆ. ವೀರೇಂದ್ರ ಸೆಹ್ವಾಗ್ ಅವರ ಹಿರಿಯ ಮಗ ಆರ್ಯವೀರ್ಗೆ ರಾಷ್ಟ್ರೀಯ ತಂಡಕ್ಕೆ ಮೊದಲ ಬಾರಿಗೆ ಅವಕಾಶವನ್ನು ಕೊಟ್ಟಿರುವುದು. ರಾಹುಲ್ ದ್ರಾವಿಡ್ ಅವರ ಕಿರಿಯ ಪುತ್ರ ಅನ್ವಯ್ಗೆ ವಿಕೆಟ್ ಕೀಪರ್ ಬ್ಯಾಟರ್ ಆಗಿ ಸ್ಥಾನವನ್ನು ಕೊಟ್ಟಿದ್ದಾರೆ. ಸೆಪ್ಟೆಂಬರ್ 18ರಿಂದ ಆಸ್ಟ್ರೇಲಿಯಾ ವಿರುದ್ಧ ಸರಣಿ ಆರಂಭ ಆಗ್ತಾ ಇದೆ. ಈ ಸರಣಿಗೆ ಇದೀಗ ವೀರೇಂದ್ರ ಸೆಹ್ವಾಗ್ ಮತ್ತು ರಾಹುಲ್ ದ್ರಾವಿಡ್ ಅವರ ಪುತ್ರರಾದಂಥ ಆರ್ಯವೀರ್ ಸೆಹ್ವಾಗ್ ಮತ್ತು ಅನ್ವಯ್ ದ್ರಾವಿಡ್ ಅವರನ್ನು ಭಾರತದ ಅಂಡರ್ 19 ತಂಡಕ್ಕೆಲ್ಲ ಆಯ್ಕೆ ಮಾಡಲಾಗಿದೆ. 297 ರನ್ಗಳ ಭರ್ಜರಿ ಇನ್ನಿಂಗ್ಸ್ ಆಡಿದ್ದಂಥ ಆರ್ಯವೀರ್ ಅವರಿಗೆ ರಾಷ್ಟ್ರೀಯ ತಂಡದಿಂದ ಮೊದಲ ಬಾರಿ ಅವಕಾಶ ಸಿಕ್ಕಿದೆ. ಮತ್ತೊಂದು ಕಡೆ ವಿಕೆಟ್ ಕೀಪರ್ ಬ್ಯಾಟರ್ ಆಗಿ ಮಿಂಚ್ತಾ ಇದ್ದಂಥ ಅನ್ವಯ್ ದ್ರಾವಿಡ್ ತಂಡದಲ್ಲಿ ಇದೀಗ ಸ್ಥಾನವನ್ನು ಗಿಟ್ಟಿಸಿಕೊಂಡಿದ್ದಾರೆ. ಸೆಪ್ಟೆಂಬರ್ 18ರಿಂದ ಆಸ್ಟ್ರೇಲಿಯಾದ ವಿರುದ್ಧ ಸರಣಿ ಶುರುವಾಗ್ತಾ ಇದೆ. ಹೀಗಾಗಿ ಸೆಹ್ವಾಗ್ ಮತ್ತು ದ್ರಾವಿಡ್ ಎನ್ನುವಂಥ ಜೋಡಿ ಮೈದಾನಕ್ಕೆ ಇಳಿತಾ ಇದೆ. ನೋಡೋಣ ಏನಾಗುತ್ತೆ ಅಂತ. ಇವೆಲ್ಲದರ ನಡುವೆ ಬೇಬಿ ಬಾಸ್ ವೈಭವ್ ಸೂರ್ಯವಂಶಿ ಔಟ್ ಆಗಿರೋ ಘಟನೆ. ಔಟ್ ಆಗಿರೋ ಸ್ಫೋಟಕ ಬ್ಯಾಟಿಂಗ್ ಸೆನ್ಸೇಷನ್ ಕ್ರಿಯೇಟ್ ಮಾಡಿದ್ದಂಥ ವೈಭವ್ಗೆ ಅಂಡರ್ 19 ತಂಡದಲ್ಲಿ ಅವಕಾಶ ಇಲ್ಲ. ಕೇವಲ 15 ವರ್ಷಕ್ಕೆ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಇವರ ಪ್ರತಿಭೆ ಮಿಂಚಿತ್ತು. ಅದನ್ನೆಲ್ಲವನ್ನು ಕೂಡ ನಾವು ನೋಡಿದ್ದೀವಿ. ಆಸ್ಟ್ರೇಲಿಯಾದ ವಿರುದ್ಧ ಸರಣಿಯಿಂದ ಅವರನ್ನು ಕೈಬಿಟ್ಟಿದೆ BCCA. ಆಯ್ಕೆಗಾರರ ನಿರ್ಧಾರಕ್ಕೆ ಕ್ರಿಕೆಟ್ ವಲಯದೆಲ್ಲ ದೊಡ್ಡ ಮಟ್ಟದ ಚರ್ಚೆ ಸದ್ಯಕ್ಕೆ ಆಗ್ತಾ ಇದೆ. ವೈಭವ್ ಸೂರ್ಯವಂಶಿ ಅವರನ್ನು ಕೈಬಿಡುವ ಮುಖಾಂತರ BCCA ಆಯ್ಕೆ ತಂಡದವರೆಲ್ಲ ಒಂದು ನಿರ್ಧಾರವನ್ನು ತೆಗೆದುಕೊಂಡಿದ್ದಾರೆ. ಇಂಗ್ಲೆಂಡ್ ಪ್ರವಾಸ ಮಾಡಿದ್ರು. ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ದಾಖಲೆಯ ವೇಗದಲ್ಲಿ ರನ್ನನ್ನೆಲ್ಲ ಕಲೆ ಹಾಕಿದ್ರು. ಇದೀಗ ಅವರಿಗೆ ಸ್ಥಾನ ಸಿಗದೇ ಇರೋದು ಅಭಿಮಾನಿಗಳಲ್ಲೆಲ್ಲ ಹುಬ್ಬೇರಿಸುವಂತೆ ಮಾಡಿದೆ ಅಂತ ಎಲ್ಲ ದೊಡ್ಡ ಮಟ್ಟದ ಚರ್ಚೆ ಆಗ್ತಾ ಇದೆ. ಇವೆಲ್ಲದರ ನಡುವೆ ಯಾಕಿಲ್ಲ ವೈಭವ್ಗೆ ಸ್ಥಾನ ಅನ್ನೋ ಪ್ರಶ್ನೆ. ಒಬ್ಬ ಆಟಗಾರನಿಗೆ ಒಂದೇ ಅಂಡರ್ 19 ವಿಶ್ವಕಪ್ 2016ರಲ್ಲಿ BCCIನ ಒಂದು ನಿಯಮ ಇದೆ. ಆ ನಿಯಮದ ಪ್ರಕಾರ ಒಬ್ಬ ಆಟಗಾರನಿಗೆ ಒಂದೇ ಅಂಡರ್ 19 ವಿಶ್ವಕಪ್ ಅಂತ. ಈಗಾಗಲೇ 2026ರ ವಿಶ್ವಕಪ್ ತಂಡದಲ್ಲಿ ವೈಭವ್ ಸೂರ್ಯವಂಶಿ ಆಡಿದ್ರು, ಗುರುತಿಸಿಕೊಂಡಿದ್ರು. ಎರಡನೇ ಬಾರಿಗೆ ಅವಕಾಶ ಬೇಡ ಅನ್ನೋದು BCCI ಮಂಡಳಿಯ ಕಟ್ಟುನಿಟ್ಟಿನ ನಿರ್ಧಾರ ಅಂತೆ. ಹೀಗಾಗಿ ಪ್ರತಿಭೆಗಿಂತ BCCIನ ನಿಯಮಕ್ಕೆ ಆದ್ಯತೆ ಅಂತ ಆಯ್ಕೆಗಾರ ಹೇಳಿದ್ದಾರೆ. ಈ ಕಾರಣಕ್ಕಾಗಿ ಅವರಿಗೆ ಅವಕಾಶವನ್ನು ತಪ್ಪಿದೆ ಅಂತ. ಇದು ಒಂದು. ಇನ್ನು ಕೊನೆಯ ಬೆಳವಣಿಗೆ, ಆಸೀಸ್ ಸರಣಿಗೆ ಭಾರತದ ಯುವ ಸೈನ್ಯ. ಏಕದಿನ ತಂಡಕ್ಕೆ ರೈಂಚದಾನಿ ನಾಯಕ, ಯಶ್ವರ್ಧನ್ ಉಪನಾಯಕ ಆಗ್ತಾ ಇದ್ದಾರೆ. ಆರ್ಯವೀರ್, ಅನ್ವಯ್, VK ವಿನೀತ್, ಕುಶಾಗ್ ರೋಜಾ ಇವರೆಲ್ಲರೂ ಕೂಡ ಪ್ರಮುಖವಾಗಿ ಆಡುವಂಥ ಆಟಗಾರರು. ಸೆಪ್ಟೆಂಬರ್ 18ರಿಂದ ರಾಜ್ಕೋಟ್ನಲ್ಲಿ 3 ಏಕದಿನ ಪಂದ್ಯಗಳ ಸರಣಿಯಾಗುತ್ತೆ. ಟೆಸ್ಟ್ ಸರಣಿಗೆ ಯಶ್ವರ್ಧನ್ ಚೌಹಾಣ್ ನಾಯಕತ್ವವನ್ನು ಕೊಟ್ಟಿದ್ದಾರೆ. ಹೀಗಾಗಿ 3 ಏಕದಿನ ಪಂದ್ಯಗಳ ಸರಣಿ ಇದು. ತದನಂತರ ಟೆಸ್ಟ್ ಸರಣಿಗೆ ಯಶ್ವರ್ಧನ್ ಚೌಹಾಣ್ ನಾಯಕತ್ವವನ್ನು ವಹಿಸ್ತಾರೆ. ವೈಭವ್ ಸೂರ್ಯವಂಶಿ ಸೆಪ್ಟೆಂಬರ್ 13ರಿಂದ ನಡೆಯುವಂಥ ಅಫ್ಘಾನಿಸ್ತಾನದ ವಿರುದ್ಧದ T20 ಸರಣಿಯಲ್ಲೂ ಕೂಡ ಕಣಕ್ಕಿಳಿತಾರೆ. ಆಸೀಸ್ ಪಡೆಯನ್ನು ಎದುರಿಸೋದಕ್ಕೆ ಭಾರತದ ಭವಿಷ್ಯದ ತಾರೆಗಳು ಸಂಪೂರ್ಣವಾಗಿ ಸಿದ್ಧರಾಗಿದ್ದಾರೆ ಅನ್ನೋದು ಸದ್ಯಕ್ಕೆ ಬರ್ತಾ ಇರುವಂಥ ಅಪ್ಡೇಟು. ಹೀಗಾಗಿ ತಂಡವು ಕೂಡ ಪ್ರಕಟ ಆಗಿದೆ. ತಂಡದ ಪ್ರವಾಸ ಎಲ್ಲವೂ ಕೂಡ ಆಗುತ್ತೆ. ಈಗ ವೈಭವ್ ಸೂರ್ಯವಂಶಿ ಅವರು ಹೊರಗಡೆ ಬಂದಿದ್ದರ ಬಗ್ಗೆ ದೊಡ್ಡ ಮಟ್ಟದ ಚರ್ಚೆಗಳು. ಇವೆಲ್ಲದರ ನಡುವೆ ಭಾರತದ ತಂಡ ಪ್ರಕಟ ಆಗಿದೆ. ಏನಾಗುತ್ತೆ ಟೀಮ್ ಇಂಡಿಯಾ ಕಾದ್ ನೋಡೋಣ.